ಅರ್ಥ ಆಯ್ತು ಬಿಡಿ. ಅದೇ ನೀವು ಪಾಳ್ಯಗಾರ್ ಸಾಹೇಬರು ನಿಮ್ಗೆ ಬಂದು ಸಲಾಮಿ ಹೊಡೆದು ಇನ್ನೇನಾದ್ರೂ ಪಾದಪೂಜೆ ಏನಾದ್ರೂ ಮಾಡ್ಬೇಕಾ ಸರ್? ಈಗ ತಾವು ಅವರು ಆ ವಾರ ಆಯ್ತು, ಇದು AC ಅವರೇ ಆರ್ಡರ್ ಮಾಡವ್ರೆ 17/1ಕ್ಕೆ. ಆರ್ಡರ್ ಆದ್ಮೇಲೆ ಅವರೇ ಇಂಪ್ಲಿಮೆಂಟ್ ಮಾಡ್ಬೇಕು, ಕಮ್ ಕೊಡ್ಬೇಕು. ಗುರುಸ್ವಾಮಿ ತೆರವುಗೊಳಿಸುವಂತೆ ತಮ್ಮಿಂದ ಸ್ವೀಕೃತವಾದ ಪ್ರಸ್ತಾವನೆಯನ್ನು ಪ್ರಾಸ್ತಾವಿಕವಾಗಿ ಅನುಮೋದಿಸಿ ಆದೇಶಿಸಿದೆ ಅಂತ ಆನೇಕಲ್ ತಹಶೀಲ್ದಾರ್ಗೆ ಇವರು ಆದೇಶ ಪತ್ರ ಕೊಟ್ಟಿದ್ದಾರೆ. ಆದ್ರೆ ತಮ್ಮ ಕೊಟ್ಟಿಲ್ಲ. ಹೇಳಿ ಸರ್, ಈಗ ಯಾಕೆ 5 ತಿಂಗಳು ಬೇಕಾ? ಆದೇಶ ಆದ್ಮೇಲೆ ಈ ತರದ್ದು ಎಷ್ಟು ಬಾಕಿ ಇದಾವೆ? ಎಷ್ಟು ಈ ತರ ತಮ್ಮ ಕೊಡಕ್ಕೆ ಒಂದೊಂದು ಕೇಸ್ಗೆ ಏನು ರನ್ನಿಂಗ್ ರೇಟ್ ಈಗ ಎಷ್ಟಿದೆ ಸರ್? ಒಂದು ಬೋರ್ಡ್ ಏನಾದ್ರು ಹಾಕಿದೀರಾ? ಹೋಗ್ಲಿ, ಬೋರ್ಡ್ ಹಾಕ್ಬಿಡಿ, ಹೋಗ್ಲಿ. ಟ್ರಾನ್ಸ್ಪರೆನ್ಸಿ ಇದ್ರೆ ಒಳ್ಳೇದು. ಅಟ್ಲೀಸ್ಟ್ ಅವರು ಕೊಟ್ಟು ಹೋಗ್ತಾರೆ, ಏನ್ ಮಾಡಕ್ ಆಗಲ್ಲ ಸರ್. ಕೊಟ್ಟು ಹೋಗ್ತಾರೆ, ಏನ್ ಮಾಡಕ್ ಆಗಲ್ಲ. ಏನ್ ಮಾಡತ್ತೆ, ಅವರು ಬದುಕ್ಬೇಕಲ್ಲ. ಹೋಗಿ ಒಂದು ಬೋರ್ಡ್ ಅನ್ನ ಹಾಕ್ಬಿಡಿ, ಕೊಟ್ಬಿಟ್ಟು ಹೋಗ್ತಾರೆ. ಅವ್ರೇನ್ ಕೊಡಲ್ಲ ಅಂತಾನು ಏನ್ ಹೇಳಿಲ್ಲ. ಮುಕ್ತಿ ಕೊಡಿ ಅಂತ ಕೇಳ್ತಾವ್ರೆ. ಎಷ್ಟಪ್ಪ ರನ್ನಿಂಗ್ ರೇಟು? ಎಷ್ಟಮ್ಮ? ಆಯ್ತಮ್ಮ. ಈಗ ಒಂದ್ ವಾರ ಆಗಿದ್ರೆ ಅವರಿಂದ ನಿಮಗ್ ಫಾರ್ವರ್ಡ್ ಆಗ್ಬೇಕು. ಆದೇಶ ಆಗಿ 5 ಮಂತ್ಸ್ ಆಗಿದ್ರೆ ಅದೇ ನೀವು ಕೊಡ್ಬೇಡ ಅಂದ್ರೆ ಅವ್ರು ಕೊಡೋದಿಲ್ಲ. ಆಯ್ತು, ಅವ್ರು ಬರ್ತಾ ಇದಾರೆ, ಕೇಸ್ ವರ್ಕರ್ ಕೊಟ್ಟಿಲ್ಲ. ತರ್ಸ್ಕೊಂಡ್ ಮಾಡಕ್ಕೆ ನಿಮ್ಗೆ ಅಡ್ಡ ಇದೆಯಾ? ಅಡ್ಡ ಇದೆಯೇನಮ್ಮ? ತಮ್ಮ ಕೊಡಕ್ಕೆ ಎಷ್ಟು ಕೊಡ್ಬೇಕಮ್ಮ? ಈಗ ಹೋಗ್ಲಿ, ಅದನ್ನ ಹೇಳ್ಬಿಡಿ. ಏನ್ ರನ್ನಿಂಗ್ ರೇಟ್ ಹೇಳ್ಬಿಡಿ. ಮಾರ್ಕೆಟ್ ಅಲ್ಲಿ ಎಲ್ಲ ಇದೆ, ಇಲ್ಲಿ ಏನ್ ರನ್ನಿಂಗ್ ರೇಟ್ ಇದೆ ಅನ್ನೋದು ಜನ ಮಾತಾಡ್ತಾರೆ. ನಾನ್ ಮಾತಾಡ್ಲಿಲ್ಲ ಅಂದ್ರು ಇಲ್ಲಿ ಅಲ್ಲಿ ಹೆಜ್ಜೆ ಅಲ್ಲಿ ಇಟ್ಟ ತಕ್ಷಣ ಎಲ್ಲ ಕಿವಿಯಲ್ಲಿ ನನ್ಗೆ ಹೇಳ್ತಾರೆ. ನಿಮ್ ಮುಂದೆ ಭಯ ಹೇಳಕ್ಕೆ, ಯಾಕಂದ್ರೆ ಮತ್ತೆ ಅವ್ರ ಫೈಲ್ ಏನ್ ಮಾಡ್ಬಿಡ್ತೀರಾ ನೀವು? ಎಲ್ಲ ನಿಮ್ ಕೈಯಲ್ಲೇ ಇದೆಯಲ್ಲ. ಯಾಕೆ ಮಾಡಿಲ್ಲಮ್ಮ ಇದು? ಹೋಗ್ಲಿ, ಆರ್ಡರ್ ಮಾಡಿರೋದು ನೀವು ನೋಡಿ. ಆರ್ಡರ್ ರಿಜೆಕ್ಟ್ ಮಾಡ್ಬೇಕಾಗಿತ್ತು. ಐ ವುಡ್ ಹ್ಯಾವ್ ಬೀನ್ ಹ್ಯಾಪಿ ಇಫ್ ಯು ಹ್ಯಾಡ್ ರಿಜೆಕ್ಟೆಡ್. ಹೋಗಯ್ಯ, ನೀನು ಆಗದೆ ಇರೋದೆಲ್ಲ ಮಾಡಕ್ ಆಗಲ್ಲ ಅಂತ ಅವ್ರಿಗೆ ಬೈಕ್ ಕಳಿಸ್ತಾ ಇದೆ. ನಾವು ಬೈಯೋದ್ರಲ್ಲಿ ಏನು, ನನ್ಗೇನು ಇರೋದ್ ಇದ್ದಂಗೆ ಹೇಳಕ್ಕೆ ನನ್ಗೆ ಯಾವ ಮುಚ್ಚುಮರೆ ಇಲ್ಲ. ಆಗದೆ ಇರೋದಿಲ್ಲ, ಮಾಡಕ್ ಆಗೋದಿಲ್ಲ, ಹೋಗಯ್ಯ ಅಂತ ಹೇಳ್ತಾ ಇದ್ದೆ. ನೀವೇ ಆರ್ಡರ್ ಮಾಡಿದಿರಮ್ಮ. ಇವ್ರಿಗೆ ಬಂದಿದ್ದು ಯಾವ ಎದುರುಗಡೆ ಇದ್ರು ನಮ್ಮನ್ನೇ ಹಿಂಗೆ ಗಿರ್ಕಿ ಓಡಿಸ್ತೀರಾ. ಇನ್ನು ಅವ್ರು ಬಂದ್ರೆ ಏನ್ ಮಾತಾಡೋಂಗಿದೆ ನಿಮ್ ಮುಂದೆ? ಅವರು ನಿಮ್ಮ ಆಫೀಸು ಈಗ ವರ್ಲ್ಡ್ ಫೇಮಸ್ ಇದೆ. ಏನ್ ಸರ್ ಸಾಹೇಬ್ರೆ, ಏನ್ ತಮ್ಮ ಹೆಸರು? ಪಾಂಡುರಂಗ ಅವರು. ಎಷ್ಟು ದಿನದಿಂದ ಇಲ್ಲಿದ್ದೀರಿ? ಅದಕ್ ಮೊದ್ಲು ಇಲ್ಲಿದ್ರಿ? ಓ, ಎಕ್ಸ್ಪರ್ಟೀಸ್ ಇದೆ, ಚೆನ್ನಾಗಿ. ಸೊ ಆ ಬಾಗ್ಲಿಂದ ಈ ಬಾಗ್ಲಿಗೆ ಬಂದಿದ್ದೀರಿ. ಸೊ ಚೆನ್ನಾಗಿ ಗೊತ್ತು ಹಾಗಾದ್ರೆ ಸಿಸ್ಟಮ್ ಏನು ಅಂತ. ಸೊ ಚೆನ್ನಾಗಿ ರನ್ ಮಾಡ್ತಾ ಇದ್ದೀರಾ ಬಿಡಿ, ಬಹಳ ಎಫಿಷಿಯಂಟ್ ಇದೆ ನಿಮ್ ಸಿಸ್ಟಮ್. ಇದು ಗೊತ್ತಿಲ್ಲ ಹಂಗಾದ್ರೆ, ಇಂಥ ಕೇಸ್ ನಿಮ್ಗೆ ಯಾವುದು ನೋಡೇ ಇಲ್ಲ ನೀವು ಅಲ್ವಾ? ಅವ್ರು ಹೇಳ್ತಾ ಇರೋದು ನಿಮ್ಗೆ ಏನ್ ಅರ್ಥ ಆಗ್ತಾ ಇಲ್ಲ. ನಿಮ್ಗೇನ್ ಸಂಬಂಧ ಇಲ್ಲ. ಆಸ್ ಗ್ರೇಟ್ ಟು ತಹಶೀಲ್ದಾರ್, ಈ ಆಫೀಸ್ ನಲ್ಲಿ ಏನ್ ನಡೀತಾ ಇದೆ, ಆಗು ಹೋಗುಗಳು ಅನ್ನೋದು ತಮ್ಗೆ ಸಂಬಂಧ ಇಲ್ಲ. ಅಡ್ಮಿನಿಸ್ಟ್ರೇಟಿವ್ ಹೆಡ್ ಯಾರು ಅಂಡರ್ ದ AC? ಅವರೇ ತಾನೇ ಆಫೀಸ್ ರನ್ ಮಾಡೋದು. AC ಅವ್ರು ಇಲ್ಲಿ ಬಂದ್ರೆ ಕೈಗೆ ಸಿಗೋದಿಲ್ಲ. ಎಷ್ಟ್ ಸತಿ ಬಂದಿದ್ಯಪ್ಪ ನೀನು? 10 ಸತಿಯಲ್ಲಿ ಎಷ್ಟು ಬಾರಿ AC ಅವ್ರು ಸಿಕ್ಕಿದ್ದಾರೆ ನಿಮ್ಗೆ? ಒಂದ್ ಸತಿ. ಸೊ 10 ವಿಸಿಟ್ಸ್ ಅಲ್ಲಿ ಒನ್ಸ್ AC ಸಿಕ್ಕಿದ್ದಾರೆ.
AC ಸಿಗಲ್ಲ. ಮ್ಯಾನೇಜರ್ ನಮ್ಗೇನು ಗೊತ್ತಿಲ್ಲ. ಈಸ್ ಗ್ರೇಡ್ ಟು ಕಮ್ ಮ್ಯಾನೇಜರ್ ಅಥವಾ ಅಬೌವ್ ದ ಮ್ಯಾನೇಜರ್ ಮ್ಯಾನೇಜರ್, ಅವ್ರಿಗೇನು ಗೊತ್ತಿಲ್ಲ. ಏನ್ ಮಾಡ್ಬೇಕು ಸರ್ ಈಗ ನೀವೇ ಹೇಳಿ, ಅವ್ರು ಏನ್ ಮಾಡ್ಬೇಕು ಹೇಳಿ. ಈ ತರ RTC ಕರೆಕ್ಷನ್ ಎಷ್ಟು ಪೆಂಡಿಂಗ್ ಇರ್ಬೋದು ಇಲ್ಲಿ? ಒಂದೊಂದು ತಾಲೂಕು ಒಂದೊಂದು ತಾಲೂಕು ಒಂದ್ಸರಿ ನೋಡ್ತಿದ್ದಾರೆ. ಇವ್ರು ಬರುತ್ತೆ, ಇವ್ರು ಬಂದು ಅವ್ರು ಬರಲ್ಲ ಸರ್. ಇದೆ ಅಂದ್ರೆ ರೀಸನ್ ಅಂದ್ರೆ ಅವ್ರಿಗೆ ನಾನು ಇನ್ಚಾರ್ಜ್ ಕೊಟ್ಟಿದ್ದೀನಿ, ಅವ್ರು ಹಾಗಾಗಿ ಇಲ್ಲ ಅವ್ರು ಕೇಳಿ ಅವ್ರು ಗೊತ್ತಿಲ್ಲ. ಸೊ ಚೇಂಜ್ ಆಗಿದೆ, 3 ವಾರ ಚೇಂಜ್ ಆಗಿದೆ ಸರ್. ಈಗ 3 ಟೀಮ್ ಚೇಂಜ್ ಆಗಿದೆ ಈ ಫೈಲ್ ಕೊಟ್ಟಾಗ. ಹೇಳಿ ಸ್ವಾಮಿ, ಏನ್ ನಮ್ಗೆ ಅರ್ಥ ಮಾಡಿಸಿ. ಆಯ್ತು, ನಾನು ಅರ್ಥ ಮಾಡ್ಕೊಂಡಿರೋದು ತಪ್ಪು ಮಾಡ್ಕೊಂಡಿರ್ಬೋದು, ನನ್ಗೆ ಸ್ವಲ್ಪ ಅರ್ಥ ಮಾಡಿಸಿ. ಇಲ್ಲ ಸರ್ ಹಂಗಲ್ಲ ಹಿಂಗೆ ಅಂತ ಹೇಳಿ. ಅಡ್ಮಿನಿಸ್ಟ್ರೇಷನ್ ಫೈಲ್ಸ್ ಬಂದ ತಕ್ಷಣ ಮೂವ್ ಮಾಡ್ತೀವಿ ಸರ್. ಅದು AC ಅವ್ರಿಗೆ ಹೋಗ್ಬಿಟ್ಟು ಅಪ್ರೂವ್ ಆಗ್ತದೆ. ಅದಾದ್ಮೇಲೆ ಎಂಟೈರ್ ಫೈಲ್ ಮೇಡಮ್ ಕಂಟ್ರೋಲ್ ಇರುತ್ತೆ. ಅವ್ರು ಆಕ್ಚುಲಿ ಈಗ ಮೇಡಮ್ ಪರವಾಗಿ ಅವರು ಮೇಡಮ್ ಸಿಗಲ್ಲ. ಮೇಡಮ್ ಪರವಾಗಿ ಯಾರನ್ನ ಭೇಟಿ ಮಾಡಿ. ಈಗ ನಾನ್ ಬಂದೆ, ನನ್ಗೆ ಸಿಕ್ಕಿಲ್ಲ ಮೇಡಮ್ ಅಲ್ವಾ? ನನ್ನ ಹತ್ರ ಭೇಟಿಯಾಗಿರೋದು ನಾನು ಆದಷ್ಟು ಸಾಲ್ವ್ ಮಾಡಿಸಿ. ಈಗ ಹಂಗಾದ್ರೆ 10 ಬಾರಿ ಬಂದ ಅವ್ರಿಗೆ ಇನ್ ಯಾರನ್ನ ಭೇಟಿ ಮಾಡಿದ್ದಾರೆ? ಅವ್ರು ಬಂದಿಲ್ಲ ಹಂಗಾದ್ರೆ 10 ಬಾರಿ. ಸುಮ್ನೆ ಹೇಳ್ಬೇಡ್ರಿ ಸರ್. ಹಾಗಾದ್ರೆ ಇವ್ರನ್ನ ಯಾಕೆ ಭೇಟಿ ಮಾಡಿಲ್ಲ? ಮಾಡಿಲ್ಲ ಸರ್. ಅಲ್ಲ ಭೇಟಿ ಮಾಡಿಲ್ಲ ಸರ್. ಇವ್ರ ಕಡೆಯಿಂದ ಆಗಿದೆ ಸರ್. ಇವ್ರದ್ದು ಆಗಿದೆ, ಮೇಡಮ್ ಅವ್ರದ್ದು ಇದಾಗಿದೆ. ಬಟ್ ತಮ್ಮಾಗೋದು ಮೇಡಮ್ ಕಡೆಯಿಂದನೇ ಆಗಿದೆ. ಯಾರು ಈಗ ಮೇಡಮ್ ಪರವಾಗಿ ಯಾರನ್ನ ಭೇಟಿ ಮಾಡ್ಬೇಕು ಅವರು? ನಾನ್ ಬಂದು ನನ್ಗೆ ಸಿಕ್ಕಿಲ್ಲ. ಭೂಮಿ ಆಪರೇಟರ್ ಅವ್ರ ಎಂಟೈರ್ ಫೈಲ್ಗಳು ಏನ್ ಆದೇಶ ಆದ್ರೂ ಯಾರಿದಾರ ಅವ್ರು? ಅಶ್ವಿನಿ ಅನ್ನೋರು. ಅವ್ರೇನಾ ನಿಮ್ ಪಕ್ಕ ನಿಂತಿದ್ದವ್ರ? ಅವರು ನಾಲೆಡ್ಜಬಲ್ ಇದಾರೆ ಬಿಡಿ ಅವರಿಗೆ. ಈಗ AC ಅವರು ಕೈಗೆ ಸಿಗಲ್ಲ. ಅವ್ರು ಯಾರನ್ನ ಭೇಟಿ ಮಾಡ್ಬೇಕು ಕೇಳ್ಕೊಳಕ್ಕೆ? ಸರ್ ಇಲ್ಲ, ಅದು ಒಂದೇ ತಿಂಗಳಲ್ಲೇ ತುಂಬ ಆಗಿದೆ. ಟೆಕ್ನಿಕಲ್ ಇಶ್ಯೂ ಏನಾದರೂ ಇದೆಯಾ, ಇಲ್ಲ ಏನಾಗಿದೆ ಸರ್ ಸಮಸ್ಯೆ ಏನು? ಮೇಡಮ್ ಫಸ್ಟ್ ಇವರು ಆದರ್ಶ್ ಇದ್ರು, ಚೇಂಜ್ ಆದ್ರು, ಫೈಲ್ ಮತ್ತೆ ಆನೆಕಲ್ಗೆ ಹೋಯ್ತು. ಸೊ ಇಲ್ಲ ಆಗಿಲ್ಲ. ಅದೇ ಟೆಕ್ನಿಕಲ್ ಇಶ್ಯೂ ಏನೋ ಇದು ಡಿಲೀಟ್ ಮಾಡಿಸ್ಬೇಕು ಏನೋ ಅಂತಂದ್ರು. ಮತ್ತೆ ಹೋಗಿ ಆನೆಕಲ್ಲಲ್ಲಿ ಮತ್ತೆ ಅಲ್ಲಿ ಮಾಡಿಸ್ಕೊಂಡ್ ಬಂದ್ರೆ ಮತ್ತೆ ಇಲ್ಲಿ ಎಲ್ಲ ಎಡಿಟ್ ಮಾಡಿ ಡಿಲೀಟ್ಗೆ ಆಪ್ಷನ್ ಬಂತು. ಮತ್ತೆ ತಂದು ಕೊಡ್ಬೇಕು ಮೇಡಮ್. ಮೇಡಮ್ ಲಾಗಿನ್ ಆಗಿದ್ದಾರೆ ಸರ್. ಅದು ಕ್ವಾಲಿಟಿ ಬಂದು ಒಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇತ್ತು ಸರ್. ಸಾಫ್ಟ್ವೇರ್ ಚೇಂಜ್ ಮಾಡೋದು ಅಂತ ತಾಲೂಕು ಆಫೀಸ್ಗೆ ಕೊಟ್ಟರು. ಏನೋ ಒಂದು ಸಾಫ್ಟ್ವೇರಲ್ಲಿ ಕ್ವಾಲಿಟಿ ಅಪ್ಡೇಷನ್ ಇತ್ತು ಸರ್.